ಹಿಂದಿನ ಭಾಗದಲ್ಲಿ ಭಕ್ತಿಯಿಂದ ಪರಮಾತ್ಮನನ್ನು ಕಂಡುಕೊಳ್ಳಬಹುದು ಎಂಬುದನ್ನು ನಾವು ವಿಚಾರ ಮಾಡಿದ್ದೀವಿ. ಹಾಗೆಯೇ ಭಕ್ತಿ ಅಂತಂದರೆ ಪರಮಾತ್ಮನಲ್ಲಿಟ್ಟ ಪ್ರೇಮಕ್ಕೆ ಭಕ್ತಿ ಎಂಬ ಹೆಸರನ್ನು ಕೂಡ ನಾವು ಹೇಳಿದ್ದೀವಿ. ಈಗ ಭಕ್ತಿ ಅನ್ನೋದು ಅದು ಎಲ್ಲ ಸಾಧನೆಯನ್ನು ತಂದುಕೊಡುತ್ತೆ ಅನ್ನೋದನ್ನು ನಾವು ವಿಚಾರ ಮಾಡೋಣ. ಭಕ್ತಿ ಅನ್ನೋದು ಬೇರೆ ಅಲ್ಲ, ಪರಮಾತ್ಮನ ಪರಿಚಯ ಅನ್ನೋದು ಬೇರೆ ಅಲ್ಲ, ಮತ್ತು ಪ್ರಾಪಂಚಿಕ ವಿಷಯದ ವೈರಾಗ್ಯ ಅನ್ನೋದು ಇನ್ನೊಂದಲ್ಲ. ಒಂದೇ ಮೂರಾಗತ್ತೆ. ಭಕ್ತಿ ಪರೇಶಾನುಭವೋ ವಿರಕ್ತಿ ಅನ್ಯತ್ರ ಚ ಏಷ ತ್ರಿಕ ಏಕ ಏವ ಪ್ರಪದ್ಯಮಾನಸ್ಯ ಯಥಾಷ್ಟತಸ್ತು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ ಅಂತ ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಹೇಗೆ ಅಂದರೆ, ಇದಕ್ಕೆ ದೃಷ್ಟಾಂತ ಹೇಳೋದಾದರೆ, ಒಬ್ಬ ದಾರಿ ಹೋಗೋ ಮನುಷ್ಯ ಬಲು ದೂರದಿಂದ ಬೆಳಗ್ಗೆಯಿಂದ ನಡೀತಾ ಸಂಜೆ 3 ಗಂಟೆ 4 ಗಂಟೆವರೆಗೂ ನಡೆದು ಬಹಳ ದಣಿದವನಾಗಿದ್ದರೆ ಅವನಿಗೆ ಹಸಿವೂ ಆಗಿರುತ್ತೆ, ಆಯಾಸವೂ ಆಗಿರುತ್ತೆ, ಮತ್ತು ಅವನಿಗೆ ತುಂಬ ಸುಸ್ತು ಆಗಿರುತ್ತೆ, ಇದು ಹಸಿವಾಗಿ ದುರ್ಬಲತೆಯೂ ಉಂಟಾಗಿರುತ್ತೆ. ಅದು ಆ ಮೂರು ಕೂಡ ಹೇಗೆ ಒಬ್ಬರು ಪುಣ್ಯಾತ್ಮ ಗೃಹಸ್ಥರು ಮನೆಗೆ ಕರೆದು ಊಟಕ್ಕೆ ಕೂರಿಸಿದರೆ ಅವನು ಒಂದೊಂದು ತುತ್ತಿಗೂ ಊಟ ಮಾಡ್ತಾ ಹಸಿವೂ ಹೋಗುತ್ತೆ, ಮತ್ತು ಬಲವೂ ಬರುತ್ತೆ, ಮತ್ತು ತೃಪ್ತಿಯೂ ಆಗುತ್ತದೆ ಅನ್ನೋದು ಹೇಗೋ ಹಾಗೆ ಭಕ್ತಿ ಅನ್ನೋದು ಪರಮಾತ್ಮನಲ್ಲಿಟ್ಟ ಪ್ರೇಮ. ಅದೇ ಪರಮಾತ್ಮನ ಪರಿಚಯವನ್ನು ಉಂಟು ಮಾಡುತ್ತೆ, ಅದೇ ಬೇರೆ ಕಡೆ ವೈರಾಗ್ಯಕ್ಕೂ ಕಾರಣವಾಗುತ್ತೆ. ಹೇಗೆ ಅಂದರೆ, ನಮಗೆಲ್ಲರಿಗೂ ಒಂದೇ ಮನಸ್ಸಿರೋದು. ಆ ಮನಸ್ಸಿನಿಂದ ನಾವು ಪರಮಾತ್ಮನನ್ನು ಎಡೆಬಿಡದೆ ಪ್ರೇಮಿಸ್ತಾ ಇದ್ದರೆ ಇನ್ನು ಅದೇ ಸಮಯದಲ್ಲಿ ಪ್ರಾಪಂಚಿಕ ವಿಷಯದ ಪ್ರೇಮ ನಮಗೆ ಬರೋದೇ ಇಲ್ಲ. ಹಾಗಾಗಿ ಪ್ರಾಪಂಚಿಕ ವಿಷಯದ ಸ್ಮರಣೆ ಇಲ್ಲದೆ ಇರೋದು, ಅದರ ಆಸೆ ಇಲ್ಲದೆ ಇರೋದು ಒಂದೇನಿದೆ ಅದೇ ವೈರಾಗ್ಯ. ವೈರಾಗ್ಯ ಅನ್ನೋ ಶಬ್ದಕ್ಕೆ ಅರ್ಥ ಹೆಚ್ಚಿನದಕ್ಕಾಗಿ ಕಮ್ಮಿ ಇದನ್ನು ಬಿಡೋದು. ಅದು ಹೆಚ್ಚಿನದಾಗಿರುವ ಪರಮಾತ್ಮನಲ್ಲಿ ಪ್ರೇಮವಿಟ್ಟಾಗ ಸ್ವಭಾವದಿಂದಲೇ ಕಮ್ಮಿ ಇದ್ದಲ್ಲಿ ನಮಗೆ ಜುಗುಪ್ಸೆ ಉಂಟಾಗುತ್ತೆ. ಇದೇ ವೈರಾಗ್ಯ. ಈ ಪ್ರೇಮದಿಂದಲೇ ಪರಮಾತ್ಮನ ಪರಿಚಯವಾಗುತ್ತೆ. ಪರಮಾತ್ಮನ ಪ್ರೇಮ ಅನ್ನೋದೇ ಭಕ್ತಿಯೂ ಆಗಿದೆ. ಹಾಗಾದ್ದರಿಂದ ಭಕ್ತಿ ಅನ್ನೋದು ಅತ್ಯಂತ ಸಾರ್ವತ್ರಿಕವಾದ ಪ್ರಭಾವಶಾಲಿಯಾದಂತಹ ಸಾಧನ. ಈ ಭಕ್ತಿಯನ್ನು ಮಾಡೋದಕ್ಕೆ ಅನೇಕ ಜನರು ಕುಂಟು ನೆಪ ಹೇಳ್ತಾರೆ. ನಮಗೆ ಪುರುಸತ್ತಿಲ್ಲ, ನಮಗೆ ಸಮಯವಿಲ್ಲ ಅಂತ ಹೇಳ್ತಾರೆ. ಆದರೆ ಇದು ಅರ್ಥವಿಲ್ಲದ ಮಾತು. ಬೇರೆ ಬೇರೆ ವ್ರತ ಪೂಜೆ ನಿಯಮಗಳಿಗೆ ತುಂಬ ನಿಯಮಗಳಿದೆ. ಇವಾಗ ಪ್ರತಿನಿತ್ಯವೂ ಕೂಡ ಗೋಕುಲಾಷ್ಟಮಿ ಮಾಡ್ತೀನಿ, ಶಿವರಾತ್ರಿ ಮಾಡ್ತೀನಿ, ಅಥವಾ ಬೇರೆ ಬೇರೆ ವ್ರತಗಳು ಮಾಡ್ತೀನಿ ಅನ್ನೋಕ್ಕೆ ಬರೋಲ್ಲ. ಎಲ್ಲ ಟೈಮಲ್ಲೂ ಪೂಜೆ ಹೋಮ ಮಾಡ್ತೀನಿ ಅನ್ನೋಕ್ಕೆ ಬರೋದಿಲ್ಲ. ಆದರೆ ಪರಮಾತ್ಮನ ಪ್ರೇಮಿಸುವುದಕ್ಕೆ ಯಾವ ದೇಶದ ಕಟ್ಟುಪಾಡು, ಕಾಲದ ಕಟ್ಟುಪಾಡು, ಯಾವ ವಯಸ್ಸಿನ ಕಟ್ಟುಪಾಡು ಬರೋದಿಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಎಲ್ಲ ಜನರು ಯಾವಾಗಲೂ ಬೇಕಾದರೂ ಪರಮಾತ್ಮನ ಪ್ರೇಮಿಸಬಹುದು. ಪ್ರೇಮಿಸೋದು ಒಂದೇ ಪರಮಾತ್ಮನ ನಾಮವನ್ನೋ ಗುಣವನ್ನೋ ರೂಪವನ್ನೋ ಇಟ್ಕೊಂಡು ಆತ ನನ್ನ ಸ್ವಾಮಿ, ಆತ ನನ್ನ ಗುರು, ಆತ ನನ್ನ ಸರ್ವಸ್ವ ಅಂಥೇಳಿ ಪರಮ ಪ್ರೇಮದಿಂದ ಇಟ್ಕೊಂಡು ನಮಗೂ ಆತನಿಗೂ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡು ಪ್ರೇಮಿಸ್ತಾ ಹೋದರೆ ಹಾಗೆ ನಮ್ಮ ಹೃದಯ ಕರಗೋಗ್ಬಿಡುತ್ತೆ. ಈ ಭಾಗವತದಲ್ಲಿ ಪ್ರಹ್ಲಾದ ನರಸಿಂಹಸ್ವಾಮಿ ಹತ್ರ ಮಾತಾಡುವಾಗ ನರಸಿಂಹಸ್ವಾಮಿ ಹೇಳ್ತಾನೆ, ನಿಮ್ಗೆ ಏನಾದರೂ ವರ ಇದ್ದ ಕೇಳ್ಕೊಪ್ಪ ಅಂತ ಕೇಳಿದ್ದಕ್ಕೆ ಆತ ಹೇಳ್ತಾನೆ, ಪ್ರಹ್ಲಾದ, ಸ್ವಾಮಿ ಅಪ್ಪ, ನನಗೆ ಯಾವ ವರವೂ ಬೇಡ, ನನಗೆ ನಿರಂತರವಾಗಿ ನಿನ್ನಲ್ಲಿಯೇ ಪ್ರೇಮ ಇಡುವಂತಹ ಒಂದು ವರವನ್ನು ಕೊಡು ಅಂತ ಕೇಳ್ಕೊಂಡಿದ್ದಾನೆ. ಯಾ ಪ್ರೀತಿ ರವಿವೇಕಾನಾಂ ವಿಷಯೇಶ್ವನಪಾಯಿನಿ ತ್ವಾಮನುಸ್ಮರತ ಸಾಮೇ ಹೃದಯಾನ್ ಮಾಪಸರ್ಪತು ಅಂತ ಕೇಳ್ಕೊಂಡಿದ್ದಾನೆ. ಎಂಥ ವರ ಕೇಳ್ಕೊಂಡಿದ್ದಾನೆ ನೋಡಿ. ಆತ ಸರ್ವದಾ ನಿನ್ನನ್ನೇ ಸ್ಪರ್ಶಿಸ್ಕೊಳ್ತಾ ಇರುವಂತಹ ಒಂದು
ಭಾಗ್ಯವನ್ನು ಕೊಡು. ಅವಿವೇಕಿಗಳಿಗೆ, ಸಾಮಾನ್ಯ ಜನರಿಗೆ ಹಣ ಮತ್ತು ಸ್ತ್ರೀ ಬೇರೆ ಭೋಗದಲ್ಲಿ ಯಾವ ರೀತಿ ಸಹಜವಾಗಿ ಪ್ರೇಮವಿದೆಯೋ ಇರುತ್ತದೆಯೋ ಆ ಪ್ರೇಮ ಆ ಪ್ರೀತಿ ನನಗೆ ಸರ್ವದಾ ನಿನ್ನಲ್ಲಿ ಇರುವ ಹಾಗೆ ಮಾಡು ಅಂತ ಕೇಳ್ಕೊಂಡಿದ್ದಾನೆ. ನಿಜವಾದ ಭಕ್ತನ ಲಕ್ಷಣ ಇದೆ. ಹಾಗೆ ನಾವು ಕೂಡ ಪರಮಾತ್ಮನ ಹತ್ರ ಪ್ರತಿನಿತ್ಯ ಕೇಳ್ಕೋಬೇಕು. ಭಕ್ತಿಮೇವ ಪದಾಂಬುಜೇ ತವ ದೇಹಿ ರಾಮ ಹರೇ ಹರೇ. ಶ್ರೀರಾಮಚಂದ್ರ ನಿರಂತರವಾಗಿ ಸರ್ವದಾ ನಿನ್ನ ಪಾದಕಮದಲ್ಲಿ ಭಕ್ತಿಯನ್ನು ಕೊಡಪ್ಪ ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದರೆ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆ ಪರಮಾತ್ಮನಿಗೆ ಮುಟ್ಟಿ ಸರಿಯಾದಂತಹ ಪ್ರೇಮ ನಮ್ಮಲ್ಲಿ ಹೃದಯ ಉಳ್ಕೊಳ್ಳುತ್ತೆ. ಆದರೆ ನಾವು ಪ್ರೇಮಿಸುವಾಗ ನಮ್ಮ ಭಕ್ತಿಗೆ ಯಾವುದೇ ಪ್ರತಿಫಲವನ್ನು ಕೂಡ ಅಪೇಕ್ಷಿಸಬಾರದು. ಪ್ರತಿಫಲವನ್ನು ಅಪೇಕ್ಷಿಸಿಬಿಟ್ರೆ ಆವಾಗ ಏನನ್ನು ಅಪೇಕ್ಷಿಸ್ತೀವೋ ಅದರ ಮೇಲೆ ಪ್ರೀತಿ ಇದೆ ಅಂತಾಗತ್ತೆ ಹೊರತು ಪರಮಾತ್ಮನ ಪ್ರೀತಿ ಅಂತ ಆಗೋದಿಲ್ಲ. ಪರಮಾತ್ಮ ಮೀಡಿಯೇಟ್ರು ಅಂತ ಆಗ್ಬಿಡ್ತಾನೆ. ಅದು ತುಂಬ ತಪ್ಪು, ಅದು ಅಪರಾಧ. ಪರಮಾತ್ಮನಿಗಾಗಿ ಪರಮಾತ್ಮನ ಪ್ರೇಮಿಸಬೇಕೇ ಹೊರತು ದುಡ್ಡಿಗಾಗಿ ಆಗಲಿ, ಆರೋಗ್ಯಕ್ಕಾಗಿ ಆಗಲಿ, ಬೇರೆ ಲೌಕಿಕ ಪ್ರಯೋಜನಕ್ಕಾಗಿ ಆಗಲಿ ಪರಮಾತ್ಮನ ಪ್ರೇಮಿಸೋದು ನಿಜವಾದ ಭಕ್ತಿ ಆಗೋದಿಲ್ಲ. ಆದರೆ ಅಷ್ಟೇ ಅಲ್ಲ, ಈ ಪ್ರೇಮ ಮಾಡೋದಕ್ಕೆ ಸಮಯದ ಒಂದು ಇದು ಕಟ್ಪಾಡು ಇಲ್ಲ ಅಂತ ಹೇಳಿದೆ. ಈಗ ತಾನೇ ಹೇಳಿದೆ. ಅಂದರೆ ಅರ್ಧರಾತ್ರಿಯಲ್ಲಿ ನಮಗೇನಾದರೂ ನಿದ್ದೆ ಬರದೆ ಎಚ್ಚರವಾದರೆ ಆ ಸಮಯದಲ್ಲೂ ಕೂಡ ನಾವು ಪರಮಾತ್ಮನ ನಾಮವನ್ನು ತಗೊಂಡು ಪ್ರೇಮಿಸೋದಕ್ಕೆ ಅವಕಾಶ ಉಂಟು. ಆದರೆ ಪೂಜಾದಿಗಳನ್ನು ಯಾವಾಗಾಯಿತೋ ಆವಾಗ ಮಾಡೋಕ್ಕೆ ಬರೋದಿಲ್ಲ. ಆದರೆ ಪ್ರೇಮಿಸೋದಕ್ಕೆ ಎಲ್ಲ ಕಾಲದಲ್ಲೂ ಪ್ರೇಮಿಸ್ಬೋದು. ನನ್ನ ಹತ್ರ ಒಬ್ಬರು ಒಂದು ಕುಹಕ ಪ್ರಶ್ನೆ ಯಾರೊಬ್ಬರು ಕೇಳಿದರು. ಏನು, ಯಾವಾಗಲೂ ಪರಮಾತ್ಮನ ಪ್ರೇಮಿಸಬಹುದು ಅಂತಿರಲ್ಲ, ನಾವು ಟಾಯ್ಲೆಟಲ್ಲಿ ಕೂತ್ಕೊಂಡಾಗ, ಕಮೋಡಲ್ಲಿ ಕೂತ್ಕೊಂಡಾಗ ಆಗಲೂ ಪರಮಾತ್ಮನ ಪ್ರೇಮಿಸಬಹುದಾ ಅಂತ ಕೇಳಿದರು. ಅದಕ್ಕೆ ನಾವು ಖಂಡಿತವಾಗಿ ಪ್ರೇಮಿಸಬಹುದು. ಹೊಟ್ಟೆಲಿ ಮಲ ಇರುವಾಗಲೇ ಪ್ರೇಮಿಸ್ತಾ ಇರ್ತೀವಿ, ಮಲ ಹೋಗುವಾಗ ಯಾಕೆ ಪ್ರೇಮಿಸಬಾರ್ದು ನಾನು ತಮಾಷೆ ಮಾಡಿದೆ. ನಿಜವಾಗಿ ಆ ಟೈಮಲ್ಲಿ ಮಾತ್ರ ಪುರ್ಸತ್ತಿದೆ ಅಂತ ಹೇಳಿ ಆಗ ನಾವು ಪ್ರೇಮಿಸಬಾರದೇ ಹೊರತು ಪರಮಾತ್ಮನ ಹೃದಯಪೂರ್ವಕ ಯಾವಾಗಲೂ ಪ್ರೇಮಿಸೋದಕ್ಕೆ ಯಾವ ಕಾಲ ದೇಶದ ಕಟ್ಪಾಡು ಇಲ್ಲ. ಸುಮ್ಮನೆ ನಾವು ಕುಂಟು ನೆಪದಿಂದ ಈಗ ನನಗೆ ಅವಕಾಶ ಇಲ್ಲ, ಈಗ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾವು ತಪ್ಪಿಸ್ಕೋತೀವಿ ಹೊರತು ಆದರೆ ಭಗವಂತನ ಪ್ರೇಮಿಸುವುದಕ್ಕೆ ಸರ್ವದಾ ಅವಕಾಶ ಉಂಟು. ಅಷ್ಟೇ ಅಲ್ಲ, ಒಂದು ಶ್ಲೋಕ ಇದೆ, ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯಃ ವಿದ್ಯಾ ಮೃಗೇಂದ್ರಸ್ಯ ಕಾ ಜಾತಿ ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಃ ಕಮನೀಯರೂಪಮಧಿಕಂ ಕಿಂತತ್ ಸುಧಾಮ್ನೋ ಧನಂ ಭಕ್ತ್ಯಾ ರಕ್ಷ್ಯತಿ ಕೇವಲೋ ನತು ಗುಣೈಃ ಭಕ್ತಿ ಪ್ರಿಯಶ್ರೀಹರಿ ಅಂತ. ಅಂದರೆ ನಮ್ಮ ನಡವಳಿಕೆ ತುಂಬ ನಾವು ಕೆಳಗಿನ ಯಾವುದೋ ಕೂಲಿ ಮಾಡ್ತಿದ್ರೆ ಅಥವಾ ಇನ್ಯಾವುದೋ ಕೆಟ್ಟ ಕೆಲಸ ಯಾವುದೋ ಒಂದು ವೃತ್ತಿಗೆ ಉದ್ಯೋಗಕ್ಕಾಗಿ ಇನ್ಯಾವುದೋ ಜಾಗದಲ್ಲಿ ಸೇರಿಕೊಂಡಿದ್ದರೆ ಅಲ್ಲಿ ಹೇಗೆ ಪ್ರೇಮಿಸೋದು ಅಂತ ಕೇಳಿದ್ರೆ ಧರ್ಮವ್ಯಾಧ ಮಾಂಸ ಮಾರ್ತಾ ಮಹಾಭಾಗವತೋತ್ತಮನಾಗಿದ್ದ ಅಂತ ನಾವು ಕಥೆ ಕೇಳ್ತೀವಿ. ಮಾಂಸ ಮಾರ್ತಾ ಇದ್ದ ಮಾತ್ರಕ್ಕೆ ಭಗವದ್ಭಕ್ತನಾಗಬಾರ್ದು ಅಂತೇನು ನಿಷೇಧ ಇಲ್ಲ. ಹಾಗೆ ನಾವು ಏನು ಮಾಡ್ತಾಯಿದ್ದು ಕೂಡ ಭಗವದ್ಭಕ್ತಿಯನ್ನು ಬೆಳೆಸ್ಕೊಳ್ತಾ ಇರಬಹುದು. ಆಮೇಲೆ ವಯಸ್ಸು ನಮಗೆ ಕಮ್ಮಿ ಅಂತ ನೋಡೋಣ ಅಂದರೆ ಧ್ರುವ 6-8 ವರ್ಷದಲ್ಲಿ ಮಹಾಭಾಗವತೋತ್ತಮನಾದ, ಭಗವಂತನ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ. ಹಾಗೆ ನನಗೆ ವಿದ್ಯೆ ಇಲ್ಲ, ನಾನು ಹಾಗೆ ಭಗವಂತನ ಪ್ರೀತಿಸಲಿ ಅಂತಂದರೆ ಗಜೇಂದ್ರನಿಗೆ ಏನು ವಿದ್ಯೆ ಇತ್ತು? ಅವನು ಗಜೇಂದ್ರ ಪರಮಾತ್ಮ ಸ್ತೋತ್ರ ಮಾಡಿ ಅವನು ಕೃತಾರ್ಥನಾಗಲಿಲ್ವೇ? ಗಜೇಂದ್ರನಿಂದ ಅತ್ಯಂತ ತಾಮಸ ಜನ್ಮ, ಅಲ್ಲಿ ಅವನು ಭಗವಂತನನ್ನು ಭಜಿಸಿ ಆರಾಧಿಸಿ ಮುಕ್ತನಾದ ಅಂದಮೇಲೆ ನಮಗೆ ವಿದ್ಯೆ ಇಲ್ಲ ಅನ್ನೋದು ಅದು ಆ ನೆಪ ಬರೋದಿಲ್ಲ. ಜಾತಿ ನನ್ನ ಕೇಳಿದು ಅಂತಂದರೆ ವಿದುರ ಶೂದ್ರಯೋಗಿ ಹುಟ್ಟಿದರೂ ಕೂಡ ಮಹಾಭಾಗವತೋತ್ತಮನಾದ. ನಿಜವಾಗಿಯೂ ಆತನ ಪಾದ ತೊಳೆದು ತೀರ್ಥ ಕುಡಿಬೇಕು, ಅಂಥ ಮಹಾಭಾಗವತೋತ್ತಮನಾದ. ಅದನ್ನು ಯಾವ ಜನ್ಮವೂ ಕೂಡ ಅದಕ್ಕೆ ಅಡ್ಡಿ ಮಾಡೋದಿಲ್ಲ. ದೈವಾಯತ್ತಂ ಕೊಲೆಯ ಜನ್ಮ ಮದಾಯತ್ತಂ ಹಿ ಪೌರುಷಂ ಅಂತ. ಹುಟ್ಟುವಾಗ ನಾವು ಎಲ್ಲಿ ಯಾವಾಗ ಹುಡ್ತೀವಿ, ಹೇಗೆ ಹುಡ್ತೀವಿ ಗೊತ್ತಿಲ್ಲ. ಆದರೆ ಭಕ್ತಿ ಮಾಡೋದು ನಮ್ಮ ಸ್ವಾತಂತ್ರ್ಯವಿದೆ. ಆದ್ದರಿಂದ ಯಾವ ಜನ್ಮದಲ್ಲಿದ್ದರೂ ಕೂಡ ನಾವು ಭಕ್ತಿ ಮಾಡೋಕ್ಕೆ ಏನೂ ಅಡ್ಡಿ ಇಲ್ಲ. ಯಾದವಪತೇ ಉಗ್ರಸ್ಯ ಕಿಂ, ನಮಗೇನು ಶಕ್ತಿನೇ ಇಲ್ವಲ್ಲ ನೆಂತ ಭಕ್ತಿ ಮಾಡೋದು ಅಂತಂದರೆ ಉಗ್ರಸೇನನಿಗೆ ಏನು ಶಕ್ತಿ ಇತ್ತು? ಮಗನೇ ಕಂಸನೇ ಜೈಲಲ್ಲಿಟ್ಟ, ಆದರೂ ಕೂಡ ಆ ಜೈಲಲ್ಲೇ ಕೂತ್ಕೊಂಡು ಪರಮಾತ್ಮನ ಅವನು ಭಜಿಸ್ತಾ ಇದ್ದಿದ್ದರಿಂದ ಪರಮಾತ್ಮ ಅವನಿಗೆ ಒಲಿದು ಮಾವನಾದ ಕಂಸನನ್ನು ಕೊಂದು ಮತ್ತೆ ಅವನನ್ನು ರಾಜನನ್ನಾಗಿ ಮಾಡಿದ. ಆದ್ದರಿಂದ ಪೌರುಷ ಇಲ್ಲ ಅಂಥೇಳಿ ನನಗೆ ಭಕ್ತಿ ಮಾಡೋಕ್ಕಾಗೋಲ್ಲ ಅಂತ ಆ ರೀತಿ ಕುಂಟುನಪ್ಪ ಹೇಳೋಕ್ಕೆ ಬರೋದಿಲ್ಲ. ಹಾಗೆಯೇ ರೂಪ ಇಲ್ಲ ಅಂಥೇಳಿ ನಾನು ಭಕ್ತಿ ಮಾಡೋಲ್ಲ ಅಂತಂತೀನಿ ಅಂದರೆ ಕುಬ್ಜೆಗೆ ಏನು ರೂಪ ಇತ್ತು? ಗೂನು ಬೆನ್ನಿತ್ತು, ಕರ್ರಗಿದ್ಲು, ಸೊಟ್ಟರಾಗಿದ್ಲು, ಆದರೂ ಕೂಡ ಪರಮಾತ್ಮ ಆತನಿಗೆ ಅನುಗ್ರಹ ಮಾಡಿದ, ಏನೂ ಅವನಿಗೆ ವ್ಯತ್ಯಾಸ ತೋರಿಸಲಿಲ್ಲ. ಹಾಗೆ ಕುಚೇಲ ಸುಧಾಮನಿಗೆ ಏನೂ ಐಶ್ವರ್ಯ ಇರಲಿಲ್ಲ, ತುಂಬ ದಟ್ಟ ದರಿದ್ರನಾಗಿದ್ದ, ಅವನಿಗೂ ಕೂಡ ಅನುಗ್ರಹ ಮಾಡ್ದ. ಅಂದರೆ ಏನಾಯಿತು? ನಮಗೆ ಐಶ್ವರ್ಯ ಇಲ್ಲ, ವಿದ್ಯೆ ಇಲ್ಲ, ರೂಪ ಇಲ್ಲ, ಅಧಿಕಾರ ಇಲ್ಲ ಅಂಥೇಳಿ ಆ ನೆಪದಿಂದ ನನಗೆ ಭಕ್ತಿ ಮಾಡೋಕ್ಕಾಗಲ್ಲ ಅಂತ
ಖಂಡಿತ ನಾವು ಅಂದ್ಕೊಂಡ್ರೆ ಅದು ಆತ್ಮವಂಚನೆ ಆಗುತ್ತದೆ ಹೊರತು ಅದು ಯಾವುದು ಭಕ್ತಿಗೆ ಅಡ್ಡಿ ಅಲ್ಲ. ಇಲ್ಲದೆ ಇರೋದು ನಿಜವಾಗಿ ಹೃದಯದಿಂದ ಯಾವಾಗ ಬೇಕಾದರೂ ನಾವು ಪರಮಾತ್ಮನನ್ನು ಪ್ರೇಮಿಸಬಹುದು. ಭಕ್ತ್ಯಾ ರಕ್ಷತು ಕೇವಲೋ ನತು ಗುಣೈ ಭಕ್ತಿ ಪ್ರಿಯ ಶ್ರೀಹರಿ. ಪರಮಾತ್ಮ ಭಕ್ತಿಗೆ ಅವನು ಮೆಚ್ಚುತ್ತಾನೆ, ಭಕ್ತಿಯಿಂದ ಕಾಪಾಡ್ತಾನೆ ಹೊರತು ಗುಣಗಳಿಂದ ಆತ ಮೆಚ್ಚುವನಲ್ಲ, ಕೇವಲ ಗುಣಗಳಿಂದ ಮೆಚ್ಚುವನಲ್ಲ, ಕೇವಲ ಗುಣದಿಂದ ಕಾಪಾಡುವನೂ ಅಲ್ಲ. ಅದರ ಭಕ್ತಿ ಬಹಳ ಮುಖ್ಯವಾದದ್ದು. ಸಾರ್ವತ್ರಿಕವಾಗಿ ಎಲ್ಲರಿಗೂ ಹೇಳಿದಂಥ ಗುಣ ಅಂದರೆ ಭಕ್ತಿ. ಇನ್ನೂ ಒಂದು ಹೇಳೋದಂತಂದರೆ ಪರಮಾತ್ಮನು ಸ್ವಯಂ ಪ್ರೇಮ ಸ್ವರೂಪ, ಆನಂದ ಸ್ವರೂಪನಾದ್ದರಿಂದ ಅವನಿಗೆ ಪ್ರೇಮ ಮಾಡೋಕ್ಕೆ ಬರೋದಿಲ್ಲ, ಆನಂದಿಸೋಕ್ಕೆ ಬರೋದಿಲ್ಲ. ಹೇಗೆ ಸಕ್ಕರೆಗೆ ಸಕ್ಕರೆ ಸಿಹಿ ನೋಡೋಕ್ಕೆ ಬರೋದಿಲ್ವೋ ಅದೇ ರೀತಿ ಪರಮಾತ್ಮನಿಗೆ ಪ್ರೇಮಿಸೋಕ್ಕೆ ಬರೋದಿಲ್ಲ. ಯಾಕೆಂದರೆ ಸ್ವಯಂ ಪ್ರೇಮ ಮೂರ್ತಿಯಾಗಿದ್ದಾನೆ. ಆದರೆ ಯಾರಾದರೂ ಪ್ರೇಮಿಸೋರು ಕಂಡರೆ ಸಿಕ್ಕಿದರೆ ಪರಮಾತ್ಮ ತುಂಬ ಇಷ್ಟವಾಗುತ್ತೆ. ಯಾಕೆಂದರೆ ಅದು ಅವನ ಸ್ವಭಾವಕ್ಕೆ ಹತ್ತಿರವಾದದ್ದು. ಪ್ರತಿಯೊಬ್ಬರಿಗೂ ಅವರವರ ಸ್ವಭಾವದ ಜನ ಸಿಕ್ಕಿದರೆ ಅವರವ್ರಿಗೆ ಇಷ್ಟ ಆಗುವ ಹಾಗೆಯೇ ಪರಮಾತ್ಮನಿಗೂ ಅತ್ಯಂತ ಇಷ್ಟವಾಗೋದು ಪ್ರೇಮಿಸೋದು, ಭಕ್ತಿ ತೋರಿಸೋದು. ಅದು ಇಷ್ಟವಾಗುತ್ತೆ. ಅದನ್ನು ತೋರಿಸಿದರೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾರೆ. ನಾವು ಯಾರ ಹತ್ರ ಏನಿಲ್ಲವೋ ಅವರಿಗೆ ಅದನ್ನು ನಾವು ಕೊಡಬೇಕು. ಪರಮಾತ್ಮನ ಹತ್ರ ಏನಿಲ್ಲ, ಪರಮಾತ್ಮ ನಾವು ಏನು ಕೊಡಬೇಕು ಅಂತ ಯೋಚನೆ ಮಾಡಿದರೆ ಪರಮಾತ್ಮನಿಗೆ ಕೊಡಗಟ್ಟಲೆ ಅಭಿಷೇಕ ಮಾಡೋದು ಖಂಡಿತ ಪರಮಾತ್ಮನಿಗೆ ಇಷ್ಟವಾಗೋಲ್ಲ. ಬುಟ್ಟಿಗಟ್ಟಲೆ ಹಣ್ಣು ಕೊಡೋದಾಗಲಿ ಅಥವಾ ಮಾರುಗಟ್ಟಲೆ ಹೂವನ್ನು ಅಲಂಕಾರ ಮಾಡೋದಾಗಲಿ ಪರಮಾತ್ಮನಿಗೆ ಖಂಡಿತ ಇಷ್ಟವಾಗೋಲ್ಲ. ಯಾಕೆಂದರೆ ಅದೆಲ್ಲವೂ ಪರಮಾತ್ಮನದೇ. ಆದರೆ ಪರಮಾತ್ಮನಿಗೆ ಏನಿಲ್ವೋ ಅದನ್ನು ನಾವು ಕೊಡಬೇಕು. ಪರಮಾತ್ಮನಂತ ಏನಿಲ್ಲ ಅಂದರೆ ಭಕ್ತಿ ಕೊಡೋದು ಅನ್ನೋದಿಲ್ಲ. ಪರಮಾತ್ಮ ಆನಂದ ಮೂರ್ತಿ ಆದ್ದರಿಂದ ಅವನಿಗೆ ಭಕ್ತಿ ಕೊಟ್ಟರೆ ಅವನಿಗೆ ಅದು ಇಷ್ಟವಾಗುತ್ತೆ. ಈಗ ವಧೂವರರು ಹಸಾಮಣೆ ಮೇಲೆ ಕೂತಾಗ ನಾವು ಅವ್ರಿಗೆ ಏನು ಕೊಡಬೇಕು ಅಂತಂದರೆ ಸುಮ್ಮನೆ ಒಂದು ಬಕೆಟ್ ನೀರು ತಂದು ಕೊಡ್ತೀನಿ ಅಥವಾ ಒಂದು ಬುಟ್ಟಿ ಮಣ್ಣು ಇಡ್ತೀನಿ ಅಂತಂದರೆ ಅದು ಹೇಗೆ ಅವರಿಗೆ ಅದು ಉಪಯೋಗ ಆಗುತ್ತೆ? ತಗೊಂಡೋಗಿ ಚೆಲ್ತಾರೆ, ಎಸಿತಾರೆ. ಆದರೆ ಅವರಿಗೆ ಪಂಚೆನೋ ಪ್ಯಾಂಟೋ ದುಡ್ಡೋ ಅವ್ರು ಏನೋ ಇದು ಕೊಟ್ಟರೆ, ಬೆಳ್ಳಿ ಬಂಗಾರ ಕೊಟ್ಟರೆ ಅದು ಹೇಗೆ ಅದು ಉಪಯೋಗ ಆಗುತ್ತೋ ಅದೇ ರೀತಿ ಪರಮಾತ್ಮನಿಗೆ ಏನು ಕೊಟ್ಟರೆ ಪರಮಾತ್ಮನಿಗೆ ಇಷ್ಟವಾಗುತ್ತೆ ಅನ್ನೋದನ್ನು ನಾವು ಶಾಸ್ತ್ರದಿಂದಲೂ ಹಿರಿಯರಿಂದ ತಿಳ್ಕೋಬೇಕು. ಪರಮಾತ್ಮನಿಗೆ ಸ್ವಯಂ ಅವನು ಪ್ರೇಮಮೂರ್ತಿ ಆದ್ದರಿಂದ ಅವನಿಗೆ ಭಕ್ತಿ ಮಾಡೋಕ್ಕೆ ಅನ್ನೋದು ಬರೋದಿಲ್ಲ. ನಾವು ಪ್ರೇಮವನ್ನು ಕೊಟ್ಟರೆ ಖಂಡಿತವಾಗಿ ಪರಮಾತ್ಮ ಇಷ್ಟವಾಗುತ್ತೆ. ಪ್ರೇಮಕ್ಕೆ ಭಕ್ತಿಗೆ ಒಲಿತಾನೆ. ಅದಕ್ಕೆ ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರೇತಾತ್ಮನಃ ಅಂಥೇಳಿ ಒಂದೇ ಶ್ಲೋಕದಲ್ಲಿ 2 ಸಲ ಭಕ್ತಿ ಶಬ್ದ ಪ್ರಯೋಗ ಮಾಡಿದ್ದಾನೆ. ಅಂದರೆ ಭಕ್ತಿ ತುಂಬ ಮುಖ್ಯವಾದದ್ದು ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಭಕ್ತ್ಯಾಮಾಂ ಅಭಿಜಾನಾತಿ ಅಂಥೇಳಿ ಇನ್ನೊಂದು ಕಡೆಯಲ್ಲಿ ಭಕ್ತಿಯಿಂದ ನನ್ನನ್ನು ಗುರುತಿಸ್ತಾನೆ ಅಂತ ಹೇಳಿದ್ದಾನೆ. ಆದ್ದರಿಂದ ಭಕ್ತಿ ಮಾಡೋದು ಬಹು ಮುಖ್ಯವಾದದ್ದು. ಆ ಭಕ್ತಿಗೆ ಒಂದು ನಾಮಸ್ಮರಣೆ ಮಾಡ್ಕೋಬೇಕು. ರಾಮನಾಮಸ್ಮರಣೆನೋ ಶಿವನಾಮಸ್ಮರಣೆನೋ ಯಾವುದಾದ್ರು ನನಗೆ ಇಷ್ಟ ದೇವತಾ ನಾಮಸ್ಮರಣೆಯನ್ನು ತೆಗೆದುಕೊಂಡು ನಿರಂತರವಾಗಿ ನಾಮಸ್ಮರಣೆ ಮಾಡ್ತಾ ಇದ್ದರೆ ನಮಗೆ ಅವನಿಗೆ ಪ್ರೇಮ ಬೆಳೆಯುತ್ತೆ. ಹಾಗೆ ನಾವು ಸ್ನೇಹಿತರು ಪ್ರತಿನಿತ್ಯ ಭೇಟಿಯಾಗೋದ್ರಿಂದ ಪರಸ್ಪರ ಪ್ರೇಮ ಬೆಳೆಯುತ್ತದೆಯೋ ಹಾಗೆ ಪರಮಾತ್ಮನೇ ಪ್ರತಿನಿತ್ಯ ನಾವು ಪ್ರೇಮವನ್ನು ಇಟ್ಕೊಳ್ಳುವಂಥ ಒಂದು ಮಾರ್ಗ. ಪೂಜೆ, ಜಪ, ಭಜನೆ ಇತ್ಯಾದಿಗಳನ್ನು ಇಟ್ಕೊಂಡ್ರೆ ಪ್ರತಿನಿತ್ಯ ಪರಮಾತ್ಮನ ಸಂಬಂಧವನ್ನು ಇಟ್ಕೊಂಡಂಗೆ ಆಗುತ್ತೆ. ಆಗ ಭಕ್ತಿ ಬೆಳೆಯುತ್ತೆ. ಭಕ್ತಿ ಬೆಳೆದು ನಾವು ಕೃತಾರ್ಥರಾಗ್ತೀವಿ. ಅವಶ್ಯವಾಗಿ ನಾವು ಭಕ್ತರಾಗಬೇಕು. ಭಕ್ತಿ ಆಗೋದ್ರಿಂದಲೇ, ಭಕ್ತಿಯನ್ನು ಮಾಡೋದ್ರಿಂದಲೇ, ನಾವು ಭಕ್ತರಾಗೋದ್ರಿಂದಲೇ ಜನ್ಮ ಸಾರ್ಥಕ. ಭಕ್ತಿಯಿಂದಲೇ ಆತ್ಮೋದ್ಧಾರ, ಜೀವನ ಸಾರ್ಥಕ್ಯವಾಗುತ್ತೆ. ಇಂಥ ಜನ್ಮ ಸಾರ್ಥಕ್ಯವನ್ನು ನಮಗೆಲ್ಲರಿಗೂ ಪರಮಾತ್ಮನು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.